ಬಿಲ್ಲು ಸುಗ್ರೀವಾಜ್ಞೆ ಆಗ್ಬೋದಾ ಸರ್? ಆಗ್ಬೋದು ಅಂತ ಅನಿಸುತ್ತೆ. ಮುಖ್ಯಮಂತ್ರಿಗಳು ಆರೋಗ್ಯದ ಸ್ವಲ್ಪ ಅವರಿಗೆ ಕಾಲಿನಲ್ಲಿ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ಅವರು ನೋಡಬೇಕಲ್ಲ, ಅವರು ನೋಡಿ ಸಹಿ ಮಾಡಿದರೆ ತಾನೇ ಆಗುತ್ತೆ. ಅವರ ಪ್ರೋಗ್ರಾಮ್ ಹೇಗಿದೆಯೋ ಗೊತ್ತಿಲ್ಲ. ಒಂದು ವೇಳೆ ಅವರು ಸಹಿ ಮಾಡಿ ಡ್ರಾಫ್ಟಿಗೆ ಅಪ್ರೂವ್ ಮಾಡಿಕೊಟ್ರೆ ಕಳಿಸ್ಕೊಡ್ತಾರೆ. ಏನಾದರೂ ಚೇಂಜಸ್ ಏನಾದರೂ ಆಗಿದೆಯಾ ಸರ್? ಹೊಸದಾಗಿ ಏನಾದರೂ ಆ್ಯಡ್ ಆಗಿದೆಯಾ? ಇಲ್ಲ, ಹೊಸದಾಗಿ ನಾನು ನಿನ್ನೆ ಹೇಳಿದ್ನಲ್ಲ, ಕೆಲವು ಕಾನೂನುಗಳನ್ನು ಕೂಡ ಈಗಾಗಲೇ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದೆ ಅದನ್ನೆಲ್ಲ ಲಿಂಕ್ ಮಾಡಬೇಕಾಗುತ್ತೆ, ಆ ಪ್ರೊವಿಷನ್ಸು ಕೂಡ ಮಾಡಬೇಕಾಗುತ್ತೆ ಅಂತೇಳಿ ಅದನ್ನೆಲ್ಲ ಭವಿಷ್ಯ ಮಾಡಿರಬೇಕು ಅಂತ ಅಂದ್ಕೊಳ್ತೀನಿ. ನಾನು ಫೈನಲ್ ಡ್ರಾಫ್ಟ್ ನೋಡಿಲ್ಲ. ಬಿ ಆರ್ ಪಾಟೀಲ್ ಅವರು ಗ್ಯಾರಂಟಿ ಇದ್ದಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ, ಅನುದಾನ ಸಿಕ್ಕಿಲ್ಲ ಅಂತೇಳಿ ಮಾತಾಡಿದ್ದಾರೆ ನಿನ್ನೆ. ಹಿಂಗಾಗಿ ರಾಜೀನಾಮೆ ಕೊಟ್ಟಿದ್ದೀನಿ, ರಾಜೀನಾಮೆ ವಾಪಸ್ ಕೊಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅದು ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಅವರೇನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾರೆ, ಆಮೇಲೆ ಅದಕ್ಕೆ ಮುಖ್ಯಮಂತ್ರಿಗಳೇನು ಉತ್ತರ ಕೊಡ್ತಾರೆ ಅದೆಲ್ಲ ನಮಗೆ ಹೇಳಕ್ಕೆ ಬರೋದಿಲ್ಲ. ಅದು ಅವರಿಗೆ ಬಿಟ್ಟಿರೋದು. ಸುಮಾರು ಶಾಸಕರು ಇದೇ ಥರದ ಕಂಪ್ಲೇಂಟ್ಸ್ ಇದೆಯಲ್ಲ ಸರ್, ಗ್ಯಾರಂಟಿ ಇಲ್ಲ, ಈಗಾಗಲೇ ಅದು ಮೊದಲೆಲ್ಲ ಹಾಗೆ ಅಭಿಪ್ರಾಯಗಳು ಆಗಾಗ್ಗೆ ಬರ್ತಾ ಇತ್ತು. ಮೊನ್ನೆ CLP ಆದಮೇಲೆ 10 ಕೋಟಿ ರೂಪಾಯಿ ಎಲ್ಲ ಶಾಸಕರಿಗೂ ಕೂಡ ಬಿಡುಗಡೆ ಮಾಡಿ ಅವರಿಗೆಲ್ಲ ಆಕ್ಷನ್ ಪ್ಲ್ಯಾನ್ ಮಾಡಿ ಅಂತ ತಿಳಿಸಿದ ಮೇಲೆ ಅಂಥದ್ದೇನು ಬೆಳವಣಿಗೆ ಕಾಣ್ತಿಲ್ಲ. ಇದಕ್ಕೆ ಪೂರಕವಾಗಿ ಸರ್, ನಿರ್ಮಲಾ ಸೀತಾರಾಮನ್ ಕೂಡ ಹೇಳಿದ್ದಾರೆ, ಕರ್ನಾಟಕ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಗ್ಯಾರಂಟಿಗಳನ್ನು ಕೊಡೋಕ್ಕೆ ಪರದಾಡ್ತಾ ಇದೆ, ಘೋಷಣೆ ಮಾಡಿಬಿಟ್ಟು ಇವತ್ತು ಹಣ ಹೊಂದೋಕ್ಕೆ ಪರದಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನೋಡಿ, ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಹಣಕಾಸಿನ ಸಚಿವರು. ಅವ್ರ ಬಗ್ಗೆ ನಮಗೆಲ್ಲ ಗೌರವ ಇರಬೇಕು, ಇದರಲ್ಲಿ ಎರಡನೇ ಮಾತಿಲ್ಲ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಅವರು ಮಾತನಾಡೋದಕ್ಕೆ ಮೊದಲು ರಾಜ್ಯಕ್ಕೆ ನಾನೇನು ಕೊಟ್ಟಿದ್ದೇನೆ ಅನ್ನೋದನ್ನು ಅವರು ಹೇಳಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ಇಲ್ಲಿಂದ ರಾಜ್ಯಸಭಾ ಸದಸ್ಯರಾಗಿ ಹೋಗಿ ಕರ್ನಾಟಕದ ಹಿತವನ್ನು ಕಾಪಾಡೋದಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ನಮ್ಮ ರಾಜ್ಯಕ್ಕೆ ಅವರು ಈ ಬಾರಿ ಅಲ್ಲ, ಕಳೆದ ಬಾರಿನೂ ಅಷ್ಟೇ, ಹಿಂದೆನೂ ಅಷ್ಟೇ ಏನು ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ನಾವು ಹೇಳಬೇಕು. ಹೌದು, ಇದು ನಿರ್ಮಲಾ ಸೀತಾರಾಮನ್ ಅವರು ಮಾಡಿಕೊಟ್ಟಿದ್ದು ಅಂತ ನಾವು ಹೇಳ್ಕೊಂಡು ಓಡಾಡಬೇಕು. ಅಂಥದ್ದು ಏನಾದರೂ ಒಂದು ಕಾರ್ಯಕ್ರಮ, ಒಂದು ಯೋಜನೆ ನಮಗೆ ಅವ್ರು ಕೊಟ್ಟಿದ್ದರೆ ನಾನು ಕೂಡ ಅವರನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಅದರ ಬದಲು ಕರ್ನಾಟಕದಲ್ಲಿ ಹೀಗಿದೆ, ಕರ್ನಾಟಕದಲ್ಲಿ ಆಗಿದೆ ಅಂದರೆ ನೀವು 5300 ಕೋಟಿ ನೀವು ಅಪ್ಪರ್ ಭದ್ರಾಗ ಹಣ ಕೊಡ್ತೀನಿ, ಸೆಂಟ್ರಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡ್ತೀನಿ ಅಂತ ನೀವೇ ಬಜೆಟ್ನಲ್ಲಿ ಓದ್ಬಿಟ್ಟು ಅದನ್ನು ಕೊಡದೆ ಹೋದ್ರಲ್ಲ, ಇದಕ್ಕೇನು ಉತ್ತರ ಕೊಡ್ತಿದ್ದೀರಿ ನೀವು? ಸುಮ್ಮನೆ ಹೇಳೋಕ್ಕೆ ನಮಗೂ ಬರುತ್ತೆ ಅಂತ ಹೇಳಬಾರ್ದು. ಯಾಕೆಂದರೆ ನಾವು ರಾಜ್ಯದ ಬಡ ಜನರ ಹಿತದೃಷ್ಟಿಯಿಂದ ನಾವು ಈ 5 ಯೋಜನೆಗಳನ್ನು ಮಾಡಿದ್ದೇವೆ, 5 ಗ್ಯಾರಂಟಿಗಳನ್ನ. ನಾವ್ಯಾರು ಬೇರೆ ಕಾರಣಕ್ಕೋಸ್ಕರ ಮಾಡಿಲ್ಲ. ಆಯಿತು, ಅವರು ಅಂದ್ಕೋಬೋದು ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಅಂತ, ಅದರಲ್ಲಿ ತಪ್ಪು ಏನು ಕಾಣಿಸೋದಿಲ್ಲ. ಆದರೆ ಇವತ್ತು ಹಳ್ಳಿಗಾಡಿನಲ್ಲಿ ಆ ಹೆಣ್ಮಕ್ಳು 2000 ರೂಪಾಯಿ ತೊಗೊಂಡು ಮೊನ್ನೆ ಒಂದು ಲೇಡಿ, ಒಂದು ಮಹಿಳೆ ತನ್ನ ಮಗಳಿಗೆ ಆ ಹಣನ ಕೂಡಿಟ್ಟುಕೊಂಡು ಕಂಪ್ಯೂಟರ್ ಕೊಡಿಸಿದ್ದಾಳೆ. ಇಂಥವು ಅನೇಕ ಉದಾಹರಣೆಗಳನ್ನು ನಾವು ಹೇಳ್ಬೋದು. ಅಂದರೆ ಆ ಕುಟುಂಬ ಹಾಗಾದರೆ ಚೆನ್ನಾಗಿ ಆ ಹೆಣ್ಮಗು ಓದಿ ದೊಡ್ಡವಳು ಆಗಿ ಬಂದರೆ ಅದು ಸರಿ ಇಲ್ವಾ? ಇಂಥದ್ದು ನಾವು ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೇವೆ. ಅದರಿಂದ ಹಣ ಇಲ್ಲ, ಕರ್ನಾಟಕ ಒಂದು ರೀತಿಯಲ್ಲಿ ದಿವಾಳಿ ಆಗಿದೆ ಅಂದರೆ ನೀವು ಮಾಡಿರೋದೇನು ಅಂತ ಪ್ರಶ್ನೆ ಮಾಡಬೇಕಾಗತ್ತೆ ಅವ್ರಿಗೆ. ಸರ್, ಈ ನೀತಿ ಆಯೋಗ ಕೂಡ ನಿನ್ನೆ ಅಂಕಿಅಂಶ ಬಿಡುಗಡೆ ಮಾಡಿದೆ ಸರ್, ಕರ್ನಾಟಕ 10ನೇ ಸ್ಥಾನಕ್ಕೆ ಕುಸಿದಿದೆ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.